ಆಂಟಿ ಆಂಟಿ ಏನಪ್ಪ ಮೋನಿ? ಆಂಟಿ ಹಂಸ ಇಲ್ವಾ? ಹಂಸ ಮೇಲೆ ಅದ ನೋಡಪ್ಪ. ಆಯ್ತಂಟಿ ಬ್ರೋ. ಮಚ್ಚ ಬಂದ್ವು. ಇಷ್ಟೊತ್ತ ಬರೋಕೆ? ನನ್ನ ಕೈಲಿ ತಡೆಯೋಕ್ಕಾಗಲಿಲ್ಲ. ನನಗೊಂದು ಪೆಗ್ ಮಚ್ಚ. ಬಾ ಬಾ. ಇವ್ರೇನವರು? ಹೌದು ಮಚ್ಚ. ಹಾಯ್ ಬ್ರೋ. ಹಾಯ್ ಬ್ರೋ ಮಾಲ್ ಕೊಡು. ಫಸ್ಟ್ ದುಡ್ಡು ಆಮೇಲೆ ಮಾಲು. ಬ್ರೋ ದುಡ್ಡು ಬರ್ತಾ ಇದೆ, ನಿನಗೆ ಕೊಟ್ಟು ಕಳಿಸ್ತೀನಿ, ಇಲ್ಲೇ ಕೊಡು. ಫಸ್ಟ್ ಮಾಲ್ ಕೊಡು. ಬ್ರೋ ಇದು ದೇಸಿ, ಇದು ಫಾರಿನ್, ಇದು ಪಕ್ಕ ನಾಟಿ. ಚೆನ್ನಾಗಿದಾವ ಇವು? ಇದನ್ನ ಒಂದ ಪೊಡದ್ ನೋಡ್ರಿ, ಕಳ್ದೋಗ್ ಬಿಡ್ತೀರಾ ನೀವು. ಹೌದಾ? ಬ್ರೋ ನೀನೊಂದು ಪೆಗ್ ಕೊಡಿ ಬ್ರೋ. ಆಯ್ತು ಬ್ರೋ. ಕನಿಕರವಿಲ್ಲದ ಕಟುಕರ ದಾಳಿಗೆ ಕನಸಿನ ತೋಟವೇ ಕಸದ ಪಾಲಿಗೆ ಅರಗಿಳಿ ಮರಗಿಳಿ ಕುಳಿತಿರೋ ಮರದಲ್ಲಿ ಗರುಡನ ಗಮನವೇ ಗಿಳಿಗಳ ಮರಣವೇ ಕುರುಡರ ಜಗವೇ. ಮಾಲಾ ಆ ಮಾಲಾ ಆ ತಗ ಈ ರೊಕ್ಕ ಹಂಸ ಕಾಲೇಜ್ ಫೀಸ್ ಕಟ್ಬೇಕಂತಿದ್ದ, ಹೋಗಿ ಹಂಸ ಕೊಡು. ಇಷ್ಟು ದುಡ್ಡು ಎಲ್ಲಿದ್ದು? ಗಾಡಿ ಇತ್ತಲ್ಲ ಮಾರಿಬಿಟ್ಟೆ. ಅದನ್ನ ಯಾಕೆ ಮಾರಿದ್ರಿ? ಅಯ್ಯ ನನ್ನ ಮಗ ಕಾಲೇಜ್ ಫೀಸ್ ಕಟ್ಟಿದ್ರೆ ಇಂಜಿನಿಯರು ಡಾಕ್ಟರ್ ಆಗ್ತಾರ, ಅವಾಗ ಕಾರ್ನೇ ಓಡಾಡ್ಬೋದು ನಾವಿಬ್ರು. ಈ ದುಡ್ಡು ಹಂಸ ಕೊಡೋಗು. ಇಲ್ಲ, ಕಾಲ್ ಕಾಸಕ್ಕಿಟ್ಟಿನಿ, ನೀವೇ ಕೊಟ್ಟು ಬಿಡ್ರಿ. ಎಲ್ಲದಾನ? ಮೇಲೆ ಅದನ್ನು. ಮೇಲೆ ಅದನ? ಹೋಗಿ ನಾನೇ ಕೊಟ್ಟು ಬರ್ತೀನಿ. ಆಯ್ತು. ಬ್ರೋ ಬ್ರೋ ನನ್ ದುಡ್ಡು ಕೊಡ್ರಿ, ಲೇಟ್ ಆಯ್ತು. ಹಂಸ ಅದೇ ಹಂಸ ಇವನ್ ದುಡ್ಡು ಅಂತ ಕೂಡ ದುಡ್ಡ ತಗೊಂಬರ್ತೀನಿ ತಡೆ. ಎಷ್ಟೊತ್ತಾಗುತ್ತೆ ಬ್ರೋ? 5 ನಿಮಿಷ ಇರೋ. ಏನ್ ಮಾಡಕತ್ತಿರ್ಲೆ? ಅಪ್ಪ ನನ್ನ ಫ್ರೆಂಡ್ಸ್ ಎದುರಿಗೆ ಹೆಂಗ್ ಬಳಿದೆ ನೀನು? ಅಲ್ಲಿ ಇದನ್ನೆಲ್ಲ ಮಾಡಿ ಸತ್ರೆ ಯಾರು ಹೊಣೆ? ಸತ್ರೆ ನಾನ್ ಸಾಯ್ತೀನಿ, ನಿನಗೇನು? ಸತ್ರೆ ಅಭಿಮನ್ಯು ತರ ಸಾಯಬೇಕು. ಕೃಷ್ಣಾರ್ಜುನರು ಇಲ್ಲದ ಸಮಯ ನೋಡಿ ದ್ರೋಣ ಚಕ್ರವ್ಯೂಹವನ್ನೇ ನಿರ್ಮಿಸಿದ. ಅಭಿಮನ್ಯು ಒಳಗಡೆ ಹೋದರೂ ಹೊರಗಡೆ ಬರುವುದಿಲ್ಲವೆಂದು ತಿಳಿದರು. 13ನೇ ದಿನದ ಯುದ್ಧದಲ್ಲಿ ಸೂರ್ಯೋದಯದಿಂದ ಸೂರ್ಯಾಸ್ತದವರೆಗೂ ಒಬ್ಬನೇ ಹೋರಾಡಿ ಪಾಂಡವರ ಸೈನ್ಯವನ್ನೇ ಕಾಪಾಡಿದ. ಅವನ ಹೆಸರು ಅಮರವಾಯಿತು. ಅವರ ತಂದೆ ತಾಯಿ ಹೆಸರು ಅಜರಾಮರವಾಯಿತು. ನಿಮ್ಮ ಹಾಗೆ ಮಾದಕ ವಸ್ತುಗಳನ್ನು ಸೇವಿಸಿ ನಿಮ್ಮನ್ನೇ ನಂಬಿರುವ ತಂದೆ ತಾಯಿಯನ್ನು ಬೀದಿಯಲ್ಲಿ ಎಟ್ಟಿಸೋ ಮಕ್ಕಳಾಗಬಾರದು. ಛೀ, ನೀವು ಮಕ್ಕಳ? ತಗೋ ಈ ದುಡ್ಡು. ಗಾಂಜಾ ಡ್ರಗ್ಸ್ ಸೇವಿಸಿ ಸಾರಿ, ನನಗೇನಾಗಬೇಕಾಗಿದೆ? ಆದರೆ ಒಂದು ಮಾತು, ನಿಮ್ಮ ತಾಯಿಗೆ ಮಾತ್ರ ಈ ವಿಷಯವನ್ನು ಹೇಳಬೇಡಿ. ಯಾಕೆಂದರೆ ನಿಮ್ಮ ತಾಯಿ ನಿಮ್ಮ ಮೇಲೆ ಪ್ರಾಣವನ್ನೇ ಇಟ್ಟುಕೊಂಡಿದ್ದಾಳೆ. ಈ ವಿಷಯ ನಿಮ್ಮ ತಾಯಿಗೆ ತಿಳಿದರೆ ಎದೆ ಹೊಡೆದು ಕ್ಷಣಾರ್ಥದಲ್ಲೇ ಸಾಯುತ್ತಾಳೆ. ನೆನಪಿರಲಿ. ವ್ಯತೆಗಳ ಕಳೆಯುವ ಕತೆಗಾರ, ನಿನ್ನ ಕಲೆಗೆ ಯಾವುದು ಭಾರ? ಆವುದು ವಿಸ್ತರ, ಯಾವುದು ದುಸ್ತರ, ನಿನಗೆಲೆ ಹರ್ಷದ ಹರಿ